RPF ಕಾನ್ಸ್ಟೇಬಲ್ ಹುದ್ದೆಗೆ ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ 2024 ಮೇ ತಿಂಗಳಲ್ಲಿ ಬಹಳಷ್ಟು ಜನ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿದ್ರಿ. ಅದೇ ರೀತಿಯಾಗಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಈಗಾಗಲೇ ಪರೀಕ್ಷೆ ಮುಗಿದವ. ಇನ್ನೇನಪ್ಪ ಅಂದ್ರೆ RPF ಕಾನ್ಸ್ಟೇಬಲ್ ಹುದ್ದೆಗೆ ಇನ್ನೂ ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿಲ್ಲ ಸರ್, ಎಕ್ಸಾಮ್ ಯಾವಾಗ ಬರ್ತದೆ ಸರ್ ಅಂತೇಳಿಂದ ಬಹಳಷ್ಟು ಜನ ಅಭ್ಯರ್ಥಿಗಳು ಫೋನ್ ಮುಖಾಂತರ ಕೇಳ್ತಾಯಿದ್ರಿ, ಕಮೆಂಟ್ ಮುಖಾಂತರ ಕಮೆಂಟ್ ಮಾಡ್ತಾಯಿದ್ರಿ. ಅಭ್ಯರ್ಥಿಗಳೇ, ಈಗಾಗಲೇ ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬಗ್ಗೆ ಬಂದದ, ಅದರ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತೀನಿ. ಅದಕ್ಕಿಂತ ಮುಂಚೆ ಪರೀಕ್ಷೆ ಯಾವ ರೀತಿ ಇರ್ತದೆ, RPF ಹೇಗೆ ನಡೀತದೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ಕೊಂಡು ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅಭ್ಯರ್ಥಿಗಳೇ, ಇಲ್ಲಿ ನಿಮಗೆಲ್ಲರಿಗೂ ಗೊತ್ತೀಗ ಈಗಾಗಲೇ ಏನಪ್ಪ ಅಂದ್ರೆ ಮೊದಲಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅದ. ಅದರಲ್ಲಿ ಏನಪ್ಪ ಅಂದ್ರೆ ನಮ್ಮ ಇಂಡಿಯಾದ 13 ಭಾಷೆಗಳಲ್ಲಿ ಪರೀಕ್ಷೆ ನಡೀತಾ ಇದೆ. ಅದರಲ್ಲಿ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಕನ್ನಡದಲ್ಲಿ ಪರೀಕ್ಷೆ ಬರೆಯುವಂಥ ಒಂದು ಸುವರ್ಣ ಅವಕಾಶ ಅದ. ಇಲ್ಲಿ ಇಂಗ್ಲೀಷ್ ಗ್ರಾಮರು ಏನು ಬರೋಂಗಿಲ್ಲ, ನೀವು ಕನ್ನಡದಲ್ಲಿನೇ ಸಹಿತ ಪರೀಕ್ಷೆಯನ್ನು ಬರೀಲಿಕ್ಕೆ ಒಳ್ಳೆಯ ಅವಕಾಶ ಅದ. ಇಲ್ಲಿ RPF ಕಾನ್ಸ್ಟೇಬಲ್ಗೆ ಹೋಗಬೇಕಾದ್ರೆ 10ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು, ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಈಗಾಗಲೇ ಆನ್ಲೈನ್ ಅರ್ಜಿಯನ್ನು ಹಾಕಿದ್ರಿ. ಇಲ್ಲಿ ಜಸ್ಟ್ 10ನೇ ತರಗತಿ ಪಾಸ್ ಇದ್ದರೆ ಸಾಕ್ರಿ, ನೀವು RPFಗೆ ಅಪ್ಲಿಕೇಶನ್ನ ಹಾಕ್ಬೋದು. ಈಗಾಗಲೇ ಹಾಕಿದಿರಿ, ಹಾಕಿದಂಥ ಅಭ್ಯರ್ಥಿಗಳಾಯಿತು. ಹೊಸದಾಗಿ RPF ಕಾನ್ಸ್ಟೇಬಲ್ ಆಗ್ತಕ್ಕಂಥ ಅಭ್ಯರ್ಥಿಗಳು ಸಹಿತ ಈ ಮಾಹಿತಿಯನ್ನು ತಿಳಿದುಕೊಂಡ್ರಪ್ಪ ಅಂದ್ರೆ ನಿಮಗೂ ಹೆಲ್ಪ್ ಆಗ್ತದೆ. ಇಲ್ಲಿ ನಿಮ್ಗೆ ಗೊತ್ತಿರಬೇಕು ಏನಪ್ಪ ಅಂದರೆ 10th ಜಸ್ಟ್ ಪಾಸ್ ಆದರೂ ಸಹಿತ RPF ಹುದ್ದೆಗೆ ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. ಹಾಗಾದರೆ RPF ಹುದ್ದೆಗೆ, ಕಾನ್ಸ್ಟೇಬಲ್ ಹುದ್ದೆಗೆ ಆನ್ಲೈನ್ ಅರ್ಜಿ ಹಾಕಬೇಕಾದ್ರೆ ಹೈಟ್ ಎಷ್ಟು ಇರಬೇಕಪ್ಪ ಅಂದ್ರೆ 165 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರ ಇರತಕ್ಕಂಥ ಪುರುಷ ಅಭ್ಯರ್ಥಿಗಳು ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಈಗಾಗಲೇ ಹಾಕಿದಿರಿ. ಹೊಸದಾಗಿ ಹಾಕ್ತಕ್ಕಂಥ ಅಭ್ಯರ್ಥಿಗಳು ಸಹಿತ ಈ ಮಾಹಿತಿಯನ್ನು ತಿಳಿದುಕೊಂಡ್ರೆ ಒಳ್ಳೆಯದು ಅನ್ನಿಸ್ತದೆ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಹೈಟ್ ಎಷ್ಟು ಇರಬೇಕಪ್ಪ ಅಂದರೆ 157 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರ ಇರತಕ್ಕಂಥ ಅಭ್ಯರ್ಥಿಗಳು ಸಹಿತ RPF ಮಹಿಳಾ ಕಾನ್ಸ್ಟೇಬಲ್ ಹುದ್ದೆಗೆ ಈಗಾಗಲೇ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿದ್ರಿ. ಮುಂದೆ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳು ಸಹಿತ ಈ ಮಾಹಿತಿಯನ್ನು ಕೇಳ್ತಾ ಹೋದ್ರೆ ನಿಮಗೂ ಇದರಲ್ಲಿ ಐಡಿಯಾ ಬರ್ತದೆ. ಇಲ್ಲಿ ಏನಪ್ಪ ಅಂದ್ರೆ ಪರೀಕ್ಷೆ ಏನಪ್ಪ ಅಂದ್ರೆ ಕನ್ನಡದಲ್ಲಿ ಇರ್ತದೆ. ಭಾಳಷ್ಟು ಜನರಿಗೆ ಮೊದಲು ಏನಿತ್ತಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ನಾವು ನೌಕರಿ ಮಾಡ್ಬೇಕಂದ್ರೆ ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಗಳ ಪರೀಕ್ಷೆ ಇರ್ತದೆ, ನಾವು ಅದನ್ನು ಪಾಸ್ ಆಗೋದು ಕಷ್ಟ ಅಂಥೇಳಿ ಭಾಳಷ್ಟು ಜನ ಅಭ್ಯರ್ಥಿಗಳು ಅರ್ಜಿ ಹಾಕಲಿಕ್ಕೆ ಹಿಂದೇಟು ಹಾಕ್ತಾಯಿದ್ರು. ಆದರೆ ಈಗೇನಪ್ಪ ಅಂದ್ರೆ ಕರ್ನಾಟಕದವರಿಗೆ ಕನ್ನಡ ಪರೀಕ್ಷೆ ಬರೆಯತಕ್ಕಂಥ ಒಳ್ಳೆಯ ಸುವರ್ಣ ಅವಕಾಶದ ಅಭ್ಯರ್ಥಿಗಳೇ ಅದು ನಿಮಗೆ RPF ಪರೀಕ್ಷೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಫಸ್ಟಿಗೆ ಪರೀಕ್ಷೆ ಅದ, ಅದು ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಅದ, ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮೊದಲೇದೇನಪ್ಪ ಅಂದ್ರೆ RPF ಕಾನ್ಸ್ಟೇಬಲ್ ಹುದ್ದೆಗೆ ಪರೀಕ್ಷೆಯನ್ನು ಬರೆಯತಕ್ಕಂಥ ಅಭ್ಯರ್ಥಿಗಳಿಗೆ ಏನಿರ್ತೈತಪ್ಪ ಅಂದ್ರೆ 120 ಪ್ರಶ್ನೆಗಳಿರ್ತಾವೆ. ಅದಕ್ಕೆ ಎಷ್ಟಪ್ಪ ಅಂದ್ರೆ 120 ಮಾರ್ಕ್ಸ್ ಇರ್ತದೆ. ಅಂದ್ರೆ ಒಂದು ಪ್ರಶ್ನೆಗೆ 1 ಮಾರ್ಕ್ಸ್ ಇರ್ತದೆ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ, ಇಲ್ಲಿ 3 ಭಾಗಗಳನ್ನು ಮಾಡ್ಕೊಂಡಿರ್ತಾರೆ. ಯಾವ ರೀತಿ ಭಾಗ ಇರ್ತದಪ್ಪ ಅಂದ್ರೆ 50 ಪ್ರಶ್ನೆಗಳು ಜನರಲ್ ನಾಲೆಜ್ ಇರ್ತಾವೆ. ಜನರಲ್ ನಾಲೆಜಿಗೆ ಸಂಬಂಧಪಟ್ಟ ಹಾಗೆ 50 ಪ್ರಶ್ನೆಗಳಿರ್ತಾವೆ, 50 ಮಾರ್ಕ್ಸ್ ಇರ್ತದೆ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಮ್ಯಾಥ್ಸ್ ಎಷ್ಟು ಪ್ರಶ್ನೆಗಳಿರ್ತಾವಪ್ಪ ಅಂದ್ರೆ 35 ಪ್ರಶ್ನೆಗಳಿರ್ತಾವೆ, 35 ಮಾರ್ಕ್ಸ್ ಇರ್ತದೆ. ಅದೇ ರೀತಿಯಾಗಿ ಮೆಂಟಲ್ ಎಬಿಲಿಟಿ 35 ಪ್ರಶ್ನೆಗಳಿರ್ತಾವೆ, 35 ಮಾರ್ಕ್ಸ್ ಇರ್ತದೆ. ಒಟ್ಟಾರೆಯಾಗಿ 120 ಪ್ರಶ್ನೆಗೆ 120 ಮಾರ್ಕ್ಸ್ ಇರ್ತದೆ. ಇದು ಎಲ್ಲರಿಗೂ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಪರೀಕ್ಷೆ ಯಾವ ರೀತಿ ಇರ್ತದಪ್ಪ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಇರ್ತದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಪರೀಕ್ಷೆ ಬರೀಲಿಕ್ಕೆ ನಿಮ್ಗೆ ಟೈಮ್ ಎಷ್ಟಿರ್ತದಪ್ಪ ಅಂದ್ರೆ 90 ನಿಮಿಷ, ಅಂದ್ರೆ 1.5 ಗಂಟೆ ಪರೀಕ್ಷೆ ಬರೀಲಿಕ್ಕೆ ನಿಮ್ಗೆ ಟೈಮ್ ಇರ್ತದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಪ್ರತಿಯೊಂದು ಪ್ರಶ್ನೆಗೆ 4 ಆಪ್ಷನ್ಸ್ ಇರ್ತವೆ. ಆ 4 ಆಪ್ಷನ್ಸ್ದಲ್ಲಿ ಯಾವ್ದು ಸರಿ ಇರ್ತದೆ ಅದನ್ನು ನೋಡಿ ನೀವು ಆನ್ಸರ್ನ ಹಾಕಬೇಕು. ಆ ರೀತಿ ನೀವು ಸರಿಯಾಗಿ ಆನ್ಸರ್ ಹಾಕಿರಪ್ಪ ಅಂದ್ರೆ 1 ಮಾರ್ಕ್ಸ್ ಬರ್ತದೆ. ಅದೇ ರೀತಿಯಾಗಿ ನೀವು ಕೇಳ್ಬೋದು, ಸರ್ RPF ಕಾನ್ಸ್ಟೇಬಲ್ ನೆಗೆಟಿವ್ ಐತೇನ್ರಿ, ಮೈನಸ್ ಐತೇನ್ರಿ ಕೇಳ್ಬೋದು. ಅಭ್ಯರ್ಥಿಗಳೇ, RPFನಲ್ಲಿ ಸಹಿತ ನೆಗೆಟಿವ್ ಅದ. ಎಷ್ಟಪ್ಪ ಅಂದ್ರೆ 0.33 ಮೈನಸ್ ಆಗ್ತದೆ. ಹಂಗಂದ್ರೆ ಏನಪ್ಪ ಅಂದ್ರೆ 3 ಪ್ರಶ್ನೆಗಳನ್ನ ನೀವು ತಪ್ಪಾಗಿ ಹಾಕಿರಪ್ಪ ಅಂದ್ರೆ ಅಲ್ಲಿ ನಿಮ್ದು ಏನಾಕತ್ರಿ 1 ಮಾರ್ಕ್ಸ್ ಮೈನಸ್ ಆಗ್ತದೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಹಾಗಾದರೆ ನೋಡಿರಿ, ಎಷ್ಟು ಮಾರ್ಕ್ಸ್ ತೊಗೋಬೇಕ್ರಿ ಅಂದ್ರೆ ನಾವು ಫಿಸಿಕಲ್ಗೆ ಎಲಿಜಿಬಲ್ ಹಾಕಿವಿ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ 35%, ಅಂದ್ರೆ 100ಕ್ಕೆ 35% ಅಂಕಗಳನ್ನು ತೊಗೊಂಡ್ರೆ ನೀವು ಫಿಸಿಕಲ್ಗೆ ಎಲಿಜಿಬಲ್ ಹಾಕಿರಿ. ಹಾಗಾದ್ರೆ ಏನಪ್ಪ ಅಂದ್ರೆ 120ಕ್ಕೆ 35% ಅಂದ್ರೆ 8 ಮಾರ್ಕ್ಸ್ ತೊಗೋಬೇಕಂದ್ರೆ ನೀವು 42 ಮಾರ್ಕ್ಸ್ ಬೀಳ್ಬೇಕ್ರಿ ಪರೀಕ್ಷೆ ಒಳಗೆ. 42 ಮಾರ್ಕ್ಸ್ ಬಿದ್ದು ಅಂದ್ರೆ ನೀವೇನು ಹಾಕಿರಿ ಅಂದ್ರೆ ಫಿಸಿಕಲ್ಗೆ ಎಲಿಜಿಬಲ್ ಹಾಕಿರಿ. ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಇಲ್ಲಿ ಯಾರ್ಯಾರಪ್ಪ ಅಂದ್ರೆ ಇಲ್ಲಿ ಜನರಲ್ದವರು ಇರ್ಬೋದು, OBCನೂ ಇರ್ಬೋದು, UR ಇರ್ಬೋದು, ಆಮೇಲೆ EWS ಅಭ್ಯರ್ಥಿಗಳು ಸಹಿತ 120ಕ್ಕೆ 42 ಮಾರ್ಕ್ಸ್ಗಿಂತ ಹೆಚ್ಚಿಗೆ ನೀವು ಮಾರ್ಕ್ಸನ್ನು ತೆಗೆದುಕೊಂಡ್ರಿ ಅಂದರೆ ನೀವು ಫಿಸಿಕಲ್ಗೆ ಎಲಿಜಿಬಲ್ ಹಾಕಿರಿ. ಅದೇ ರೀತಿಯಾಗಿ SC ಮತ್ತು ST ಅಭ್ಯರ್ಥಿಗಳು ಎಷ್ಟು ಮಾರ್ಕ್ಸ್ ತೊಗೋಬೇಕಪ್ಪ ಅಂದ್ರೆ
ಇಲ್ಲಿ 30% ಅಂದರೆ 100ಕ್ಕೆ 30 ಮಾರ್ಕ್ಸ್ ತೊಗೋಬೇಕು. ಅಂದರೆ 120ಕ್ಕೆ ನೀವು ಎಷ್ಟು ಮಾರ್ಕ್ಸ್ ತೊಗೋಬೇಕಾಗತ್ತೆ ಹೆಂಗಂದ್ರೆ 36 ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಬೇಕು. ಅವಾಗ ನೀವು ಏನಪ್ಪ ಅಂದ್ರೆ ಫಿಸಿಕಲ್ಗೆ ಎಲಿಜಿಬಲ್ ಹಾಕಿರಿ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ನಾ ಹೇಳೋದು ಏನಪ್ಪ ಅಂದ್ರೆ ಇದು ಫಿಸಿಕಲ್ಗೆ ಎಲಿಜಿಬಲ್ ಮಾತ್ರ ರೀ. ಆಮೇಲೆ ನೆಕ್ಸ್ಟ್ ಫೈನಲ್ ಮೆರಿಟ್ ಬೇರೆ ಬರ್ತದೆ. ಫೈನಲ್ ಮೆರಿಟ್ ಎಷ್ಟಕ್ಕೆ ಹೋಗ್ಬೋದಪ್ಪ ಅಂದ್ರೆ 120ಕ್ಕೆ ಮಿನಿಮಮ್ 75ರಿಂದ 80 ಮಾರ್ಕ್ಸ್ ತೊಗೋಬೇಕ್ರಿ ನೀವು. ಅಂದರೆ ನೀವು 100ಕ್ಕೆ 100 ಗ್ಯಾರಂಟಿಯಾಗಿ ನೀವು RPF ಕಾನ್ಸ್ಟೇಬಲ್ ಎಕ್ಸಾಮನ್ನು ಪಾಸ್ ಮಾಡ್ಬೋದು, ಫೈನಲ್ ಮೆರಿಟ್ ಬರ್ಬೋದು ಅಭ್ಯರ್ಥಿಗಳಿಗೆ. ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಭಾಳಷ್ಟು ಜನ ಅಭ್ಯರ್ಥಿಗಳು ಏನು ವಿಚಾರ ಮಾಡ್ತಾರೆ, ಅಲ್ಲಿ PUC ಸೈನ್ಸ್ ಆದವ್ರು ಬಂದಿರ್ತಾರೆ ಸರ್, ಕಾಮರ್ಸ್ ಆದವ್ರು ಬಂದಿರ್ತಾರೆ, ಅವರು ಮ್ಯಾಥ್ಸು ಮೆಂಟಲ್ ಎಬಿಲಿಟಿ ಈಸಿ ಬಿಡಿಸ್ತಾರೆ, ಹೈ ಮೆರಿಟ್ ಅವ್ರು ಮಾಡ್ತಾರೆ ಸರ್, ನಮಗೆಲ್ಲಿ ಅವರಷ್ಟು ಆಗ್ಬೇಕ್ರಿ ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ನೆಗೆಟಿವ್ ಥಿಂಕಿಂಗ್ ಮಾಡ್ತಾರೆ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಯಾರು ಫಿಸಿಕಲಿ ಸ್ಟ್ರಾಂಗ್ ಇರ್ತಾರಲ್ಲ ಅವ್ರು ಮೆಂಟಲಿ ವೀಕ್ ಇರ್ತಾರೆ, ಯಾರು ಮೆಂಟಲಿ ಸ್ಟ್ರಾಂಗ್ ಇರ್ತಾರಲ್ಲ ಅವ್ರು ಫಿಸಿಕಲಿ ವೀಕ್ ಇರ್ತಾರೆ. ಈಗ 120ಕ್ಕೆ ಅವರ 100, 110, 115 ಔಟು ತೊಗೋಬೋದು, ಆದರೆ ಫಿಸಿಕಲ್ ಪಾಸ್ ಆಗ್ಬೇಕಲ್ಲ, ಅದು ಆಗೋದಿಲ್ಲ. ಅದಕ್ಕೆ ಅಂಜುವಂಥ ಅವಶ್ಯಕತೆ ಇಲ್ಲ. ನಿಮ್ಗೆ ಗೊತ್ತಿರಲಿ, 120ಕ್ಕೆ 75ರಿಂದ 80 ಮಾರ್ಕ್ಸ್ ತೊಗೊಂಡ್ರೆ 100ಕ್ಕೆ 100 ಗ್ಯಾರಂಟಿ ಪಾಸ್ ಹಾಕಿರಿ. ನಿಮ್ಗೆ ಗೊತ್ತಿರಲಿ ಅಭ್ಯರ್ಥಿಗಳೇ. ಹಾಗಾದರೆ ನಿಮ್ಗೆ ಗೊತ್ತಿರಲಿ, ಫಸ್ಟ್ ನೀವು ಎಕ್ಸಾಮನ್ನು ಪಾಸ್ ಮಾಡಿದ್ರಿ ಅಂದ್ರೆ ಅವ್ರು ಎಷ್ಟು ಮಾರ್ಕ್ಸ್ ತೊಗೋಬೇಕಂತ ಹೇಳಿರಲ್ಲ, ಅಷ್ಟು ಮಾರ್ಕ್ಸ್ ತೊಗೊಂಡು ಪಾಸ್ ಆದ್ರಿ ಅಂದ್ರೆ ನೆಕ್ಸ್ಟ್ ಫಿಸಿಕಲ್ ಇರ್ತದೆ. ಫಿಸಿಕಲ್ ಬಗ್ಗೆ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟು ಇರ್ತದಪ್ಪ ಅಂದ್ರೆ 1600 ಮೀಟರ್ ಓಟವನ್ನು 5 ನಿಮಿಷ 45 ಸೆಕೆಂಡ್ಗಳಲ್ಲಿ ಓಡಿ ಪೂರ್ಣ ಮಾಡಬೇಕು. ಅದೇ ರೀತಿಯಾಗಿ 4 ಫೂಟ್ ಎತ್ತರ ಜಿಗಿತವನ್ನು 2 ಅವಕಾಶಗಳಲ್ಲಿ ಜಿಗಿದು ಪಾಸ್ ಮಾಡಬೇಕು, ಅದು ಪುರುಷ ಅಭ್ಯರ್ಥಿಗಳು. ಅದೇ ರೀತಿಯಾಗಿ 14 ಫೂಟ್ ಉದ್ದ ಜಿಗಿತವನ್ನು ಲಾಂಗ್ ಜಂಪನ್ನು 2 ಅವಕಾಶಗಳಲ್ಲಿ ಜಿಗಿದು ಪಾಸ್ ಮಾಡಬೇಕು. ಇದು ಏನಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಹೈಟ್ ಚೆಕ್ ಮಾಡ್ತಾರೆ. ಹೈಟ್ ಅಂತೂ ಈಗಾಗಲೇ ಹೇಳಿ ನಾನು 165 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಇರಬೇಕು. ಆಮೇಲೆ ಚೆಸ್ಟ್, ಆಮೇಲೆ ಹೈಟ್ ತಕ್ಕಂತೆ ವೆಯ್ಟ್ ಇರಬೇಕಂತಾರೆ, ಅದನ್ನು ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೂ ಸಹಿತ ನಿಮಗೆ ಮಾಹಿತಿ ಇರಬೇಕು. ಏನಪ್ಪ ಅಂದ್ರೆ ಮೊದಲೇದು 157 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರ ಆಗಿರ್ಬೇಕು ಮಹಿಳಾ ಅಭ್ಯರ್ಥಿಗಳು. ಅದೇ ರೀತಿಯಾಗಿ 800 ಮೀಟರ್ ಓಟವನ್ನು 3 ನಿಮಿಷ 40 ಸೆಕೆಂಡ್ಗಳಲ್ಲಿ ಓಡಿ ಪೂರ್ಣಗೊಳಿಸಬೇಕು. ಅದೇ ರೀತಿಯಾಗಿ 9 ಫೂಟ್ ಲಾಂಗ್ ಜಂಪ್ ಅಂದರೆ ಉದ್ದ ಜಿಗಿತವನ್ನು ಜಿಗಿದು ಪಾಸ್ ಮಾಡಬೇಕು. ಅದೇ ರೀತಿಯಾಗಿ 3 ಫೂಟ್ ಹೈ ಜಂಪನ್ನು ಜಿಗಿದ ಮಹಿಳಾ ಅಭ್ಯರ್ಥಿಗಳು ಪಾಸ್ ಮಾಡಬೇಕು. ಅಭ್ಯರ್ಥಿಗಳೇ ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ರಿ. ಆಮೇಲೆ ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ RPF ಕಾನ್ಸ್ಟೇಬಲ್ಗೆ ಅರ್ಜಿ ಹಾಕಿದಂಥ ಅಭ್ಯರ್ಥಿಗಳಿಗೆ ಕೆಲವೊಂದು ಅಭ್ಯರ್ಥಿಗಳ ಮೊಬೈಲ್ಗೆ ಏನಪ್ಪ ಅಂದ್ರೆ ಮೆಸೇಜ್ ಬಂದಿದೆ. ಆ ಮೆಸೇಜ್ ಏನು ಬಂದಿದಪ್ಪ ಅಂದ್ರೆ ಅಪ್ಲಿಕೇಶನ್ ಪ್ರೊವಿಷನಲ್ ಎಕ್ಸೆಪ್ಟೆಡ್ ಯುವರ್ RPF ಕಾನ್ಸ್ಟೇಬಲ್ 022024 ಅಂತ ತಿಳಿಸಿಂದ ಮೆಸೇಜ್ ಬಂದದ ಅಭ್ಯರ್ಥಿಗಳಿಗೆ. ಆ ರೀತಿ ಮೆಸೇಜ್ ಬಂದಂಥ ಅಭ್ಯರ್ಥಿಗಳು ಏನಪ್ಪ ಅಂದರೆ ನಿಮ್ಮ ಅರ್ಜಿ ಎಕ್ಸೆಪ್ಟೆಡ್ ಆಗಿದೆ ಅಂದ್ರೆ ರಿಜೆಕ್ಟ್ ಆಗಿಲ್ಲ ಅಂತ ತಿಳ್ಕೊಬೇಕು. ಆದರೆ ಭಾಳಷ್ಟು ಜನರು ಏನಂತ ಇದ್ದಾರೆ, ಸರ್ ನಮ್ಗೆ ಮೆಸೇಜೇ ಬಂದಿಲ್ಲ, ನಮ್ಮದೇನು ರಿಜೆಕ್ಟ್ ಐತೆ ಅಂತಾರೆ. ಈ ದಯವಿಟ್ಟು ಯಾರು ಅಂಜಬೇಡ್ರಿ, ಭಾಳಷ್ಟು ಜನರು ರಿಜೆಕ್ಟ್ ಆಗಿಲ್ಲ, ಎಕ್ಸೆಪ್ಟೆಡ್ ಜಾಸ್ತಿ ಆಗಿದೆ. ಹಾಗಾದರೆ ಅದನ್ನು ಚೆಕ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಅಪ್ಲಿಕೇಶನ್ನ ಚೆಕ್ ಮಾಡ್ಬೇಕು, ರಿಜೆಕ್ಟ್ ಆಗಿತ್ತು ಅಥವಾ ಸಿಲೆಕ್ಟ್ ಆಗಿದ್ದು ಅಂತಕ್ಕಂಥದ್ದನ್ನು ಚೆಕ್ ಮಾಡಬೇಕು. ಹಾಗಾದರೆ ಏನು ಮಾಡಬೇಕಪ್ಪ ಅಂದರೆ RRB ಲಾಗಿನ್ ಅಂತ ತಿಳಿಸಿಂದ ಸರ್ಚ್ ಮಾಡಿರಿ. ಅದರಲ್ಲಿ ಆಲ್ರೆಡಿ ರಿಜಿಸ್ಟರ್ ಅಂತ ಬರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಆಮೇಲೆ ನಿಮ್ಮ ಯೂಸರ್ ನೇಮ್ ಹಾಕಿರಿ ಅಥವಾ ಮೊಬೈಲ್ ನಂಬರ್ ಹಾಕಿರಿ, ನಂತರ ಪಾಸ್ವರ್ಡ್ ಹಾಕಿರಿ. ಸಾಧ್ಯ ಆದಷ್ಟು ಸೈಬರ್ ಸೆಂಟ್ರಿಗೆ ಹೋಗಿ ಚೆಕ್ ಮಾಡೋದು ಒಳ್ಳೇದು ಅನ್ನಿಸ್ತದೆ. ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಹೊಡ್ರಿ, ಅಲ್ಲಿ 022024 ಅಂತ ಬರ್ತದೆ. ಪ್ರೊವಿಷನಲ್ ಎಕ್ಸೆಪ್ಟೆಡ್ ಅಂತ ಬತ್ತಪ್ಪ ಅಂದ್ರೆ ನಿಮ್ಮದು ಎಕ್ಸೆಪ್ಟೆಡ್ ಆಗೈತೆ ಅಂತ ತಿಳಿಸಿಂದ ನೀವು ತಿಳ್ಕೊಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರಲಿ, ಅಲ್ಲಿ ಚೆಕ್ ಮಾಡ್ಕೋವಾಗ ಲಾಗಿನ್ ಆದ ತಕ್ಷಣ ಆಧಾರ್ ವೆರಿಫೈ ಅಂತ ಬರ್ತದೆ. ಆಗ ನಿಮ್ಮ ಆಧಾರ್ ಕಾರ್ಡ ಮತ್ತು ಅಲ್ಲಿ ಹೆಸರು ಚೆಕ್ ಮಾಡ್ಕೊರಿ, ಸೇಮ್ ಇತ್ತಪ್ಪ ಅಂದ್ರೆ ಅದು ನೋಡ್ಕೊರಿ. ಆಮೇಲೆ ಆಧಾರ್ ಕಾರ್ಡ್ OTPಯನ್ನು ಕಂಪಲ್ಸರಿ ಸಬ್ಮಿಟೆಡ್ ಮಾಡಬೇಕು ಆಗ್ತದೆ. ನಂತರ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ರಿ. ಪ್ರೊವಿಷನಲ್ ಎಕ್ಸೆಪ್ಟೆಡ್ ಅಂತಿದ್ರೆ ನಿಮ್ಮ ಅರ್ಜಿ ಸಬ್ಮಿಟ್ ಆದ ಹಾಗೆ. ಹೆಚ್ಚು ಕಮ್ಮಿ ಯಾರ್ದು ರಿಜೆಕ್ಟ್ ಆಗಿಲ್ಲ ಅಭ್ಯರ್ಥಿಗಳೇ. ನಿಮ್ಗೆ ಗೊತ್ತಿರಲಿ, ಯಾರ್ದಾಗಿತ್ತಪ್ಪ ಅಂದ್ರೆ ಫೋಟೋ ಬ್ಲರ್ ಆದವ್ರದ್ದಾಗೈತಿ, ಆಮೇಲೆ ಸಿಗ್ನೇಚರ್ ಬ್ಲರ್ ಆದಂಥವ್ರದ್ದಾಗೈತೆ ಅಭ್ಯರ್ಥಿಗಳೇ. ಇದನ್ನು ಬಿಟ್ಟರೆ ಉಳ್ದನವ್ರದ್ದು ಯಾರ್ದು ರಿಜೆಕ್ಟ್ ಆಗಿಲ್ಲ. ಯಾರೂ ಹೆದರುವಂಥದ್ದು ಅವಶ್ಯಕತೆ ಇಲ್ಲ, ಚೆಕ್ ಮಾಡಿ ನೋಡ್ಕೊರಿ. ಸಾಧ್ಯದಷ್ಟು ಅಲ್ಲಿ ಸಿಲೆಕ್ಟ್ ಆಗಿದೆ ಅಭ್ಯರ್ಥಿಗಳೇ. ಇನ್ನೂ ಎಕ್ಸಾಮ್ ಡೇಟಾ ಫಿಕ್ಸ್ ಬಂದಿಲ್ಲ. ಫಿಕ್ಸ್ ಬಂದ ತಕ್ಷಣ ನಾನು ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಹೇಳಲಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರಿ ಅಭ್ಯರ್ಥಿಗಳು. ಇನ್ನೊಂದು ನಿಮ್ಗೆ ಗೊತ್ತಿರಲಿ, ನಮ್ಮದು ಇನ್ಸ್ಟಾಗ್ರಾಮ್ನಲ್ಲಿ ಸಹಿತ ನಾವು ವಿಡಿಯೋಗಳನ್ನು ಬಿಡ್ತಾ ಇರ್ತೀವಿ, ಅದೇ ರೀತಿಯಾಗಿ ಫೇಸ್ಬುಕ್ನಲ್ಲಿ ಬಿಡ್ತಾ ಇರ್ತೀವಿ, ಅದೇ ರೀತಿಯಾಗಿ ಯೂಟ್ಯೂಬ್ನಲ್ಲಿ ಸಹಿತ ನಾವು ಬಿಡ್ತಾ ಇರ್ತೀವಿ. ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ
ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.